ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಹಣೆಗೆ ಕುಂಕುಮ ಅಥವಾ ಗಂಧವನ್ನು ಇಡುವ ಪದ್ಧತಿ ಹಾಗೂ ಸಂಪ್ರದಾಯವಿದೆ. ಸಾವಿರಾರು ವರ್ಷಗಳಿಂದ ಈ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರುತ್ತಿದ್ದೇವೆ. ಹಾಗೆ ಸನಾತನ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಹಣೆಯ ಮೇಲೆ ತಿಲಕ ಅಥವಾ ಸಿಂಧೂರವನ್ನು ಹಚ್ಚುವಂತಹ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಣೆಯ ಮೇಲೆ ತಿಲಕವನ್ನು ಮತ್ತು ಸಿಂಧೂರ ಹಚ್ಚುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಕೂಡ ನಡೆದಿವೆ ಮತ್ತು ಫಲಿತಾಂಶವು ಕೂಡ ಹೆಚ್ಚು ಮೆಚ್ಚುಗೆ ಪಡೆದಿದೆ. ಧಾರ್ಮಿಕ ಅರ್ಥ ಹೊರತಾಗಿ ಶಾಸ್ತ್ರಗಳಲ್ಲಿ ಹಣೆಯ ಮೇಲೆ ತಿಲಕವನ್ನು ಹಚ್ಚುವುದರಿಂದ ಅನೇಕ ಪ್ರಯೋಜನಗಳನ್ನು ಕೂಡ ನೀಡಲಾಗಿದೆ. ಗಂಧ ಹಾಗೂ ಕುಂಕುಮ ಅಥವಾ ತಿಲಕವನ್ನು ಹಣೆಗೆ ಹಚ್ಚುವುದರ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವೇನು, ಹಾಗೆ ಹಚ್ಚುವ ಪದ್ಧತಿಯಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಿಂದೂ ಸ್ತ್ರೀಯರು ಮತ್ತು ಪುರುಷರು ಹಣೆಗೆ ಕುಂಕುಮ ಅಥವಾ ಗಂಧವನ್ನು ಹಚ್ಚುತ್ತಾರೆ. ಆದರೆ ಅದರ ಪದ್ಧತಿಯು ಆಯಾ ಪ್ರದೇಶಕ್ಕೆ ಅನುಸಾರವಾಗಿ, ಸಂಪ್ರದಾಯಕ್ಕೆ ಅನುಸಾರವಾಗಿ ಇರುತ್ತದೆ. ಕುಂಕುಮ ಹಚ್ಚುವಂತಹದ್ದು ಹಿಂದೂ ಧರ್ಮದಲ್ಲಿ ಪ್ರಮುಖ ಆಚರಣೆಗಳಲ್ಲಿ, ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಪ್ರತಿಯೊಬ್ಬರೂ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಾರೆ, ಆದರೆ ಇದರ ಮಹತ್ವಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಣೆಯ ಎರಡು ಹುಬ್ಬಿನ ಮಧ್ಯದಿಂದ ಹಣೆಯ ಮಧ್ಯದವರೆಗೆ ಬೊಟ್ಟು ಇಟ್ಟುಕೊಳ್ಳಬಹುದು. ಯೋಗಶಾಸ್ತ್ರದ ಪ್ರಕಾರ ಈ ಭಾಗವು ಶತಚಕ್ರಗಳಲ್ಲಿ ಒಂದಾದ ಆಜ್ಞಾಚಕ್ರವು ಇರುವ ಜಾಗವೆಂದು ಹೇಳುತ್ತಾರೆ ಮತ್ತು ಸಿದ್ಧಿಯ ಸಾಧನೆ ಎಂಬಂತೆ ಈ ಭಾಗದಲ್ಲಿ ನಿರಂತರವಾಗಿ ಸ್ಪರ್ಶದಿಂದ ಸದಾ ನಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಹಾಗಾಗಿ ಈ ಭಾಗದಲ್ಲಿ ತಿಲಕ ಅಥವಾ ಕುಂಕುಮವನ್ನು ಹಚ್ಚಲು ಹಿರಿಯರು ಹೇಳುತ್ತಾರೆ. ಸಿಂಧೂರ ಅಥವಾ ಕುಂಕುಮ ಹಚ್ಚುವ ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಬಹಳ ಹಳೆಯ ಕಾಲದಿಂದ ಬಂದಿರುವಂಥದ್ದು. ಮಹಾಭಾರತ ಹಾಗೂ ರಾಮಾಯಣದಲ್ಲಿಯೂ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ತಾಯಿ ಸೀತಾಮಾತೆ ಕೂಡ ಸಿಂಧೂರವನ್ನು ಹಚ್ಚುತ್ತಾ ಇದ್ದರು. ಮಹಾಭಾರತದ ಮಹಾಕಾವ್ಯದಲ್ಲಿ ಸಿಂಧೂರವನ್ನು ಉಲ್ಲೇಖಿಸಲಾಗಿದೆ. ಒಂದು ದಿನ ಸೀತಾಮಾತೆ ಅಲಂಕಾರವನ್ನು ಮಾಡಿಕೊಳ್ಳುವಾಗ ಹಣೆಗೆ ಕುಂಕುಮವನ್ನು ಸಿಂಧೂರವನ್ನು ಹಚ್ಚುತ್ತಿರುತ್ತಾರೆ. ಆಗ ಅಲ್ಲಿಯೇ ನಿಂತಿದ್ದ ಹನುಮಂತನು ಸೀತಾಮಾತೆಗೆ ಕೇಳುತ್ತಾನೆ, ತಾಯಿ, ಸಿಂಧೂರವನ್ನು ಯಾಕೆ ಹಚ್ಚುತ್ತಿದ್ದೀರಾ ಎಂದು. ಆಗ ಸೀತಾಮಾತೆ ಹನುಮಂತನಿಗೆ ಹೇಳುತ್ತಾರೆ, ಶ್ರೀರಾಮನ ನಡುವಿನ ಸಂಬಂಧವನ್ನು ಈ ಸಿಂಧೂರ ಬಲಪಡಿಸುತ್ತದೆ ಮತ್ತು ಶ್ರೀರಾಮನು ದೀರ್ಘಾಯುಷ್ಯಾಗಿರುತ್ತಾರೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಹನುಮಂತನಿಗೆ ಅನಿಸುತ್ತದೆ, ಸಿಂಧೂರವನ್ನು ನಾನು ಹಚ್ಚಿಕೊಂಡರೆ ಶ್ರೀರಾಮನು ದೀರ್ಘಾಯುಷ್ಯಾಗಿರುತ್ತಾನೆ, ಹಾಗಾಗಿ ಸಿಂಧೂರವನ್ನು ನಾನು ನನ್ನ ದೇಹಕ್ಕೆಲ್ಲ ಲೇಪಿಸಿಕೊಳ್ಳುತ್ತೇನೆ ಎಂದು ದೇಹಕ್ಕೆಲ್ಲ ಸಿಂಧೂರವನ್ನು ಲೇಪಿಸಿಕೊಳ್ಳುತ್ತಾರೆ ಹನುಮಂತ. ಇನ್ನು ಮಹಿಳೆಯರು ಸಿಂಧೂರವನ್ನು ಹಚ್ಚುವುದರ ವೈಜ್ಞಾನಿಕ ಕಾರಣಗಳನ್ನು ನಾವು ನೋಡೋದಾದರೆ, ಸಿಂಧೂರವನ್ನು ಮಹಿಳೆಯರು ಹಚ್ಚಿದಾಗ ಅವರ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ, ಹಾಗೆ ಅವರಲ್ಲಿ ಆಲಸ್ಯ ದೂರ ಮಾಡುತ್ತದೆ, ಹಾಗೆ ನಿಶಕ್ತಿ ಕಡಿಮೆ ಮಾಡುತ್ತದೆ ಎಂದು ನಂಬುತ್ತಾರೆ. ಹಾಗೆ ಸಿಂಧೂರವನ್ನು ಹಚ್ಚುವುದರಿಂದ ದೈವಿಕ ಚೈತನ್ಯಗಳು ಜಾಗೃತವಾಗುತ್ತದೆ. ಇದರಿಂದ ಮನಸ್ಸು ಶಾಂತವಾಗಿ ಸಂತೋಷವಾಗಿರುತ್ತದೆ. ಕೆಲವು ದೋಷಗಳು ಕೂಡ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಹಾಗೆ ನಮ್ಮ ಹಿರಿಯರು ಹಾಗೂ ಪೂರ್ವಜರು ಹೇಳುವ ಪ್ರಕಾರ ಋತುಮತಿಯಾದಾಗ ಹೆಣ್ಣು ಮಕ್ಕಳು ಸಿಂಧೂರವನ್ನು ಹಚ್ಚಬೇಕು ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಅವರಿಗೆ ದೈವಿಕವಾಗಿ, ಮಾನಸಿಕವಾಗಿ ಸಾಕಷ್ಟು ವೇದನೆಗಳು, ನೋವುಗಳು ಆಗುತ್ತಿರುತ್ತದೆ. ಆಗ ಸಿಂಧೂರವನ್ನು ಅವರು ಹಚ್ಚಿದರೆ ಅವರ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ನೀಡುತ್ತದೆ. ಹಾಗೂ ಹೆಣ್ಣು ಶಕ್ತಿ ಸ್ವರೂಪಿಣಿ, ವಿಶ್ವಸೃಷ್ಟಿ ಸ್ವರೂಪಿ. ಆ ಸಮಯದಲ್ಲಿ ಸಿಂಧೂರವನ್ನು ಹಚ್ಚುವುದರಿಂದ ಸಿಂಧೂರ ಪ್ರಿಯೆ ತಾಯಿ ಪಾರ್ವತೀ ದೇವಿಯ ಅನುಗ್ರಹ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ಗೋಲಾಕಾರದಲ್ಲಿ ಕುಂಕುಮವನ್ನು ಹಚ್ಚುವುದರ ಪ್ರಯೋಜನಗಳನ್ನು ನಾವು ನೋಡೋದಾದರೆ, ಇದರಿಂದ ಸ್ತ್ರೀಯರಲ್ಲಿ ದುರ್ಗಾದೇವಿಯ ತತ್ವ ಜಾಗೃತವಾಗುತ್ತದೆ. ದುರ್ಗಾದೇವಿಯ ಆಶೀರ್ವಾದದಿಂದ ಸ್ತ್ರೀಯರ ಎಲ್ಲ ಕಷ್ಟ ದುಃಖಗಳು ಕೂಡ ನಾಶವಾಗುತ್ತದೆ ಎಂದು ನಂಬಲಾಗಿದೆ. ಇನ್ನು ಎರಡನೆಯದಾಗಿ, ಜ್ಯೋತಿಯಂತೆ ಕಾಣುವ ಉದ್ದನೆಯ ತಿಲಕವನ್ನು ಹಚ್ಚುವುದರ ಮಹತ್ವಗಳು ಏನುವೆಂದು ನೋಡೋದಾದರೆ, ಇದರಿಂದ ಪುರುಷರಲ್ಲಿ ಶಿವಜ್ಯೋತಿ ಸ್ವರೂಪಿ ಶಕ್ತಿ ಚೈತನ್ಯ ಜಾಗೃತವಾಗಿ ಪುರುಷರ ಸಾಧನೆಗೆ ಶಿವನ ಆಶೀರ್ವಾದವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ. ಇನ್ನು ಗೋಲಾಕಾರದಲ್ಲಿ ಗಂಧವನ್ನು ಹಚ್ಚುವುದರಿಂದ ಜ್ಞಾನಶಕ್ತಿಗೆ ಸಂಬಂಧಿಸಿದ ಅನೇಕ ಚೈತನ್ಯಗಳು ನಮಗೆ ವೃದ್ಧಿಯಾಗುತ್ತದೆ. ಇನ್ನು ಕುಂಕುಮ ಹಾಗೂ ಸಿಂಧೂರವನ್ನು ಹಚ್ಚುವ ಅದರ ಹಿಂದಿನ ಶಾಸ್ತ್ರವೇನು, ಕುಂಕುಮವನ್ನು ಹಚ್ಚಿಕೊಳ್ಳುವುದರ ಮಹತ್ವ ಮತ್ತು ಲಾಭಗಳನ್ನು ನಾವು ನೋಡೋದಾದರೆ, ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಭ್ರೂಮಧ್ಯೆ ಮತ್ತು ಆಜ್ಞಾಚಕ್ರದ ಮೇಲೆ ಒತ್ತಡವನ್ನು ಹಾಕಲಾಗುತ್ತದೆ. ಇದರಿಂದ ಅಲ್ಲಿನ ಬಿಂದುಗಳ ಮೇಲೆ ಒತ್ತಡ ಬಿದ್ದು, ಬಿಂದು ಒತ್ತಡ ಪದ್ಧತಿಯಿಂದ ಮುಖದ ಮೇಲೆ ಸ್ನಾಯುಗಳಲ್ಲಿ ರಕ್ತದ ಪೂರೈಕೆಯು ಒಳ್ಳೆಯ ರೀತಿಯಲ್ಲಿ ಆಗುತ್ತದೆ. ಸಿಂಧೂರವನ್ನು, ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಮಧ್ಯದ ಬೆರಳನ್ನು ಉಪಯೋಗಿಸಬೇಕೆಂದು ಹೇಳುತ್ತಾರೆ.
ವೀಕ್ಷಕರೇ, ಇದಿಷ್ಟು ಮಾಹಿತಿ ಕುಂಕುಮ ಹಾಗೂ ಸಿಂಧೂರ ಹಚ್ಚುವುದರ ಬಗ್ಗೆ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.